ಕೃಷ್ಣ ಮನಸ್ಸು ಮಾಡಿದ್ದರೆ ಅಥವಾ ಸುಮ್ಮನೆ ಇದ್ದಿದ್ರೆ 18 ದಿನಗಳ ಕಾಲ ನಡೆದ ಕುರುಕ್ಷೇತ್ರ ಯುದ್ಧ ಕೇವಲ ಒಂದೇ ಒಂದು ದಿನದಲ್ಲಿ ಮುಗಿದು ಹೋಗುತ್ತಿತ್ತು. ಅಂದರೆ ನೀವು ನಂಬುತ್ತೀರಾ? ಯಾಕೆ ನಂಬುವುದಿಲ್ಲ? ಶ್ರೀಕೃಷ್ಣ ಯುದ್ಧ ಮಾಡಿದ್ದರೆ ಅದು ಸಾಧ್ಯವಾಗುತ್ತಿತ್ತೇನೋ. ಆದರೆ ಅವನು ಯುದ್ಧವನ್ನು ಕೈಗೆತ್ತಿಕೊಳ್ಳುವುದಿಲ್ಲ ಅಂತ ಶಪಥ ಮಾಡಿಬಿಟ್ಟಿದ್ನಲ್ಲ. ಹೀಗಿದ್ದಾಗ ಆ ಯುದ್ಧನ ಒಂದು ದಿನದಲ್ಲಿ ಮುಗಿಸಬಲ್ಲ ಯೋಧ ಅಲ್ಲಿ ಬೇರಿನ್ಯಾರಿದ್ದರು? ಕೃಷ್ಣ ಸುಮ್ಮನೆ ಇದ್ದಿದ್ರೆ ಅದಿನ್ಯಾರು ಬಂದು ಆ ಯುದ್ಧನ ಮುಗಿಸಿಬಿಡ್ತಿದ್ರು ಅನ್ನೋ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಗಿರಕಿ ಹೊಡೆಯುತ್ತಿದೆ. ನಿಜ, ಆ ಯುದ್ಧವನ್ನು ಒಂದೇ ಒಂದು ದಿನದಲ್ಲಿ ಗೆದ್ದು ಬಿಡೋ ತಾಕತ್ತು ಇದ್ದಿದ್ದು ಶ್ರೀಕೃಷ್ಣನಿಗೆ ಬಿಟ್ಟರೆ ಘಟೋತ್ಕಚನ ಆ ವೀರಪುತ್ರನಿಗೆ ಮಾತ್ರ. ಹಾಗಾದ್ರೆ ಯಾರು ಈ ಘಟೋತ್ಕಚನ ವೀರಪುತ್ರ? ಏನು ಅವನ ಕತೆ? ಎಲ್ಲವನ್ನೂ ನೋಡೋಣ. ಅವನ ಹೆಸರು ಬಾರ್ಬರೀಕ. ಅವನು ಭೀಮ ಮತ್ತು ಹಿಡಿಂಬೆಯ ಮೊಮ್ಮಗ, ಘಟೋತ್ಕಚ ಮತ್ತು ಅಹಿಲಾವತಿಯ ಮಗ. ಅವನೇನಾದರೂ ಮನಸ್ಸು ಮಾಡಿದ್ದರೆ ಕುರುಕ್ಷೇತ್ರ ಯುದ್ಧ ಮುಗಿಯೋಕೆ 18 ದಿನಗಳು ಬೇಕಾಗ್ತಿರ್ಲಿಲ್ಲ. ಆದರೆ ಹಾಗೆ ಆಗೋಕೆ ಕೃಷ್ಣ ಬಿಡಲಿಲ್ಲ. ಏಕೆ ಅಂದರೆ ಹಾಗೇನಾದರೂ ಬಾರ್ಬರೀಕ ಯುದ್ಧ ಮಾಡಿದ್ದರೆ ಕುರುಕ್ಷೇತ್ರ ಯುದ್ಧದ ನಂತರ ಅಲ್ಲಿ ಪಾಂಡವರೇ ಇರುತ್ತಿರಲಿಲ್ಲ. ಅರೆ, ಅದು ಹೇಗೆ? ಅವನು ಭೀಮನ ಮೊಮ್ಮಗ ಅಂದ ಮೇಲೆ ಕೌರವರನ್ನ ತಾನೇ ಅವನು ಕೊಲ್ಲಬೇಕು? ಹಾಗೆ ಅಂದುಕೊಳ್ಳುತ್ತಿದ್ದೀರೇನೋ? ಅಲ್ಲೇ ಇರೋದು ಸ್ವಾರಸ್ಯ. ಇದು ಗೊತ್ತಿದ್ದರಿಂದಲೇ ಶ್ರೀಕೃಷ್ಣ ಬಾರ್ಬರೀಕನ ಶಿರವನ್ನು ಬೇಡಿದ್ದ. ಆ ವೀರನಿಗೆ ಆತ್ಮಾಹುತಿ ಮಾಡಿಕೊಳ್ಳಲು ಮಾಡಿದ್ದ. ನಿಮಗೆ ಗೊತ್ತಿರಲಿ, ಈ ಜಗತ್ತಲ್ಲಿ ಕಾರ್ಯ ಕಾರಣ ಸಂಬಂಧ ಇಲ್ಲದೆ ಏನೂ ನಡೆಯೋದಿಲ್ಲ. ಅವನ ವಿಷಯನೂ ಹಾಗೆ. ಈ ಬಾರ್ಬರೀಕ ಇಂದಿನ ಜನ್ಮದಲ್ಲಿ ಒಬ್ಬ ಯಕ್ಷನಾಗಿದ್ದನಂತೆ. ಕಾರಣಾಂತರಗಳಿಂದ ಅವನು ರಾಕ್ಷಸ ವಂಶದಲ್ಲಿ ಜನಿಸಿದ. ಅದರಲ್ಲೂ ಅವನು ಘಟೋತ್ಕಚನ ಮಗನಾಗಿದ್ದ. ಹೀಗಾಗಿ ಅಪಾರ ಶಕ್ತಿ ಸಂಪನ್ನನಾಗಿದ್ದ. ಅಷ್ಟೊತ್ತಿಗೆ ಅವನಿಗೆ ದೇವತೆಗಳಿಂದ ಒಂದು ವರ ಕೂಡ ಸಿಕ್ಕಿತ್ತು. 3 ವಿಶೇಷ ಬಾಣಗಳು ಅವನ ಬತ್ತಳಿಕೆಯನ್ನು ಸೇರಿತ್ತು. ಆ ಬಾಣಗಳಿಂದ ಅವನು ಇಡೀ ಲೋಕವನ್ನ ಒಂದೇ ಒಂದು ನಿಮಿಷದಲ್ಲಿ ನಾಶ ಮಾಡಬಹುದಾದ ಶಕ್ತಿಯನ್ನು ಪಡೆದಿದ್ದನಂತೆ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಬಾರ್ಬರೀಕ ಶ್ರೀಕೃಷ್ಣನ ಕಣ್ಣಿಗೆ ಬೀಳುತ್ತಾನೆ. ಆಗ ಕೃಷ್ಣ ಅವನನ್ನ ಬಳಿ ಕರೆದು ಅವನ ಶಕ್ತಿ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುತ್ತಾನೆ. ಸ್ವತಃ ಶ್ರೀಕೃಷ್ಣನೇ ರಕ್ಷಣೆಗೆ ನಿಂತರೂ ಕೂಡ ಬಾರ್ಬರೀಕನ ದೃಷ್ಟಿಯಿಂದ ಯಾರನ್ನೂ ಕೂಡ ರಕ್ಷಿಸಲು ಸಾಧ್ಯವಿಲ್ಲ ಅನ್ನೋದು ಕೃಷ್ಣನಿಗೆ ಗೊತ್ತಾಗುತ್ತೆ. ಒಂದು ಹಂತದಲ್ಲಿ ಅವನಿಂದ ಪಾಂಡವರಿಗೆ ಸಹಾಯವಾಗಬಹುದು ಅಂದುಕೊಂಡ ಕೃಷ್ಣ. ಆದರೆ ಅಲ್ಲಿ ಬಾರ್ಬರೀಕ ಹೇಳಿದ ಕತೆ ಕೇಳಿದ ಮೇಲೆ ಕೃಷ್ಣನ ತಲೆಯಲ್ಲಿ ಬೇರೆಯದ್ದೇ ಯೋಚನೆ ಓಡಲು ಶುರುವಾಯಿತು. ಈ ಬಾರ್ಬರೀಕ ತನ್ನ ಹಿರಿಯರಿಗೆ ಒಂದು ಮಾತು ಕೊಟ್ಟಿದ್ದನಂತೆ. ಅದು ಏನು ಅಂದರೆ, ಯಾವುದೇ ಯುದ್ಧದಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ತನ್ನ ಶಕ್ತಿ ಅಸಹಾಯಕರು ಹಾಗೂ ಕಡಿಮೆ ಬಲ ಉಳ್ಳವರ ಪರ ಇರುತ್ತೆ. ಬಲಾಢ್ಯರ ಸಹಾಯಕ್ಕೆ ತಾನು ಯಾವಾಗಲೂ ನಿಲ್ಲೋದಿಲ್ಲ ಅನ್ನೋದು ಅವನು ಕೊಟ್ಟಿದ್ದ ವಚನ. ಹೀಗಾಗಿ ಅವನು 7 ಅಕ್ಷೋಹಿಣಿ ಸೈನ್ಯವನ್ನು ಹೊಂದಿದ್ದ ಪಾಂಡವರ ಪರವಾಗಿ 11 ಅಕ್ಷೋಹಿಣಿ ಸೈನ್ಯವನ್ನು ಹೊಂದಿದ್ದ ಕೌರವರ ವಿರುದ್ಧ ಯುದ್ಧ ಮಾಡಬೇಕಾಗಿತ್ತು.
ಆದರೆ ಕೃಷ್ಣ ಪಾಂಡವರ ಜೊತೆಗೆ ನಿಂತಿದ್ದಾನೆ ಅನ್ನೋದನ್ನ ಕೇಳಿದ ಕೂಡಲೇ ನಸು ನಕ್ಕಿದ ಬಾರ್ಬರಿಕ. ಅಷ್ಟೇ ಅಲ್ಲ, ನೀನಿದ್ದ ಮೇಲೆ ಪಾಂಡವರೇ ಬಲಿಷ್ಠರಲ್ಲವೇ ಕೃಷ್ಣ? ನನ್ನ ಬಲ ಏನಿದ್ದರೂ ಬಲಹೀನ ಕೌರವರಿಗೆ ಅಂದುಬಿಟ್ಟ. ಅವನ ಧ್ವನಿಯಲ್ಲಿ ಇದ್ದ ಆ ನಿರ್ಧಾರನೇ ಕೃಷ್ಣನನ್ನ ಯೋಚನೆಗೆ ಹಚ್ಚಿತು. ಹೀಗಾಗಿ ಶ್ರೀಕೃಷ್ಣ ಸಮಸ್ಯೆಯನ್ನ ಅಲ್ಲೇ ನಿವಾರಿಸೋ ಸಂಕಲ್ಪನ ಮಾಡುತ್ತಾನೆ. ಬಾರ್ಬರಿಕ ಬದುಕಿದ್ದರಷ್ಟೇ ಯುದ್ಧದಲ್ಲಿ ಪಾಲ್ಗೊಳ್ಳಬಹುದು. ಹಾಗಂತ ತಾನು ಅವನನ್ನು ಕೊಲ್ಲೋ ಹಾಗಿಲ್ಲ. ಆ ಕಾರಣದಿಂದಾಗಿಯೇ ಬಾರ್ಬರಿಕನಿಂದ ಒಂದು ಮಾತನ್ನು ಪಡೆದುಕೊಳ್ಳುತ್ತಾನೆ ಶ್ರೀಕೃಷ್ಣ. ಅದರಂತೆ ಆ ಯುವ ವೀರ ತನ್ನ ಶಿರಸ್ಸನ್ನ ಶ್ರೀಕೃಷ್ಣನಿಗೆ ಕೊಡಬೇಕಾಗಿ ಬರುತ್ತದೆ. ಅದನ್ನ ಖುಷಿಯಿಂದಲೇ ಮಾಡುವ ಬಾರ್ಬರಿಕ ತನ್ನ ಶಿರಶ್ಛೇದನವನ್ನು ಮಾಡಿಕೊಳ್ಳುತ್ತಾನೆ. ಆದರೆ ಅವನ ಆಸೆ ಕುರುಕ್ಷೇತ್ರ ಯುದ್ಧವನ್ನು ನೋಡಬೇಕು ಅನ್ನೋದಾಗಿತ್ತು. ಹೀಗಾಗಿ ಯುದ್ಧ ನಡೆದ ಅಷ್ಟು ದಿನಾನೂ ಅವನ ತಲೆ ಜೀವಂತವಾಗಿತ್ತು ಹಾಗೂ ಯುದ್ಧವನ್ನು ಕಣ್ತುಂಬಿಕೊಳ್ತು ಅಂತ ಹೇಳಲಾಗುತ್ತೆ. ಆ ನಂತರ ಅವನ ತಲೆಯನ್ನ ಖುದ್ದು ಶ್ರೀಕೃಷ್ಣನೇ ರೂಪಮತಿ ನದಿಯಲ್ಲಿ ವಿಸರ್ಜಿಸುವ ಮೂಲಕ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿದ್ದನಂತೆ. ಈ ಕತೆ ನಿಮಗೆ ವೇದವ್ಯಾಸರ ಮಹಾಭಾರತದಲ್ಲಿ ಸಿಗೋದಿಲ್ಲ. ಇದೊಂದೇ ಅಲ್ಲ, ಮಹಾಭಾರತದ ಅದೆಷ್ಟೋ ಉಪಕಥೆಗಳು ನಮ್ಮ ಜನಪದ ಭಾರತದಲ್ಲಿ ಸಿಗುತ್ತದೆ. ಅಷ್ಟೇ ಅಲ್ಲ, ಈ ಬಾರ್ಬರಿಕ ಇದ್ದ ಅನ್ನೋದನ್ನ ಸಾಬೀತುಪಡಿಸೋ ಹಾಗೆ ರಾಜಸ್ಥಾನದ ಸಿಕರ್ ಜಿಲ್ಲೆಯಲ್ಲಿರೋ ಕಾಟು ಅನ್ನೋ ಊರಲ್ಲಿ ದೇವಾಲಯವನ್ನು ನಿರ್ಮಿಸಿ ಜನ ಇವತ್ತಿಗೂ ಪೂಜೆ ಮಾಡುತ್ತಾರೆ. ಅಲ್ಲಿ ಬಾರ್ಬರಿಕನ ಕಾಟು ಶ್ಯಾಮ್ ಅನ್ನೋ ಹೆಸರಲ್ಲಿ ಪೂಜಿಸುತ್ತಾರೆ. ಇದು ಕೇವಲ ರಾಜಸ್ಥಾನ, ಹರಿಯಾಣ ಭಾಗದಷ್ಟೇ ಅಲ್ಲ, ನೇಪಾಳದಲ್ಲಿ ಕೂಡ ಈ ಬಾರ್ಬರಿಕನನ್ನು ಪೂಜಿಸಲಾಗುತ್ತೆ. ಇಲ್ಲಿನ ರಾಜ ಯಲಂಬರ ಎಂಬಾತ ಬಾರ್ಬರಿಕನೊಂದಿಗೆ ಸ್ನೇಹವನ್ನು ಹೊಂದಿದ್ದನಂತೆ. ಹೀಗಾಗಿ ಇಲ್ಲಿ ಬಾರ್ಬರಿಕ ಆಕಾಶ ಭೈರವ ಅನ್ನೋ ಹೆಸರಲ್ಲಿ ಪೂಜಿಸಲ್ಪಡುತ್ತಾನೆ. ಈ ಬಾರ್ಬರಿಕ ಅನ್ನೋದು ಅತ್ಯುತ್ತ ಚಿಕ್ಕ ಪಾತ್ರವಾಗಿದ್ದರಿಂದ ಇದು ವ್ಯಾಸರ ಭಾರತದಲ್ಲಿ ಉಲ್ಲೇಖವಾಗದೆ ಉಳಿದು ಹೋಯ್ತೇನೋ. ಆದರೆ ಜನಮಾನಸದಲ್ಲಿ ಮಾತ್ರ ಈ ಪಾತ್ರ ಅಚ್ಚಳಿಯದೆ ಉಳಿದುಕೊಂಡಿದೆ. ಅವನ ದೇವಾಲಯವನ್ನು ನಿರ್ಮಾಣ ಮಾಡಿ ಜನ ಬಾರ್ಬರಿಕನನ್ನು ಪೂಜಿಸ್ತಾ ಇದ್ದಾರೆ. ಅಂದಾಗೆ ಬಾರ್ಬರಿಕ ಅನ್ನೋದು ಯಾವುದೇ ಇಂಗ್ಲಿಷ್ ಅಥವಾ ಆಫ್ರಿಕಾದ ಹೆಸರಿನಂತಿದೆ ಅಂತ ನಿಮಗೆ ಅನಿಸಬಹುದು. ಬಾರ್ಬರಿಕ ಅನ್ನೋ ಪದ ಸಂಸ್ಕೃತದ್ದು. ಬರ್ಬರ ಕೃತ್ಯಗಳನ್ನು ಎಸಗುವನು ಬಾರ್ಬರಿಕ. ಹಾಗೆಂದರೆ ಕ್ರೂರಿ, ರಕ್ಕಸ, ಅನಾಗರಿಕ ಇಂಥ ಅರ್ಥಗಳು ಬರುತ್ತವೆ. ಬಾರ್ಬರಿಕ ಶ್ರೀಕೃಷ್ಣನ ಅತೀ ದೊಡ್ಡ ಭಕ್ತನಾಗಿದ್ದ. ಆದರೆ ಅವನು ಕೊಟ್ಟಿದ್ದ ವಚನ ಒಂದಕ್ಕೆ ಬದ್ಧನಾಗಿದ್ದ. ಧರ್ಮ ಸಂಸ್ಥಾಪನೆಯ ಹೊಣೆಯನ್ನು ಹೊತ್ತಿದ್ದ ಶ್ರೀಕೃಷ್ಣ ತನ್ನ ಕರ್ತವ್ಯವನ್ನ ನೆರವೇರಿಸಲೇಬೇಕಿತ್ತಲ್ಲ. ಹೀಗಾಗಿ ಬಾರ್ಬರಿಕನ ಅಂತ್ಯ ಅಲ್ಲಿ ಅನಿವಾರ್ಯವಾಗಿತ್ತು. ಇದು ಮಹಾಭಾರತದ ಅತ್ಯಂತ ಕುತೂಹಲಕಾರಿ ಪಾತ್ರಗಳಲ್ಲಿ ಒಂದಾಗಿರೋ ಬಾರ್ಬರಿಕನ ಕುರಿತಾದ ಮಾಹಿತಿ. ಇಂತಹ ಮತ್ತಷ್ಟು ಮಾಹಿತಿಗಳನ್ನು ತಿಳಿಯಲು ಆಸಕ್ತಿ ನಿಮಗಿದ್ದರೆ ಮಿಂಚೂಸ್ ಕ್ರಿಯೇಷನ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು
ತಿಳಿಸಿ.